2 ಸರಿ ದರ್ಶನ ಆಯ್ತು ಇವತ್ತಿಗೆ. ಪಟಿಕಮಣಿ ದರ್ಶನ, ರಾಮನಾಥ ಸ್ವಾಮಿ ದರ್ಶನ ಒಂದು. ಕೂಡ ತಕ್ಷಣ ಸಮಯ 4:20. ಇಂಗ್ಲೀಷಲ್ಲಿ ಹೇಳಿದ್ರೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ಇದ್ದಾರೆ 4 ಮೆಂಬರ್ಸ್ಗೆ. ಸೊ ಅದೇ ರೀತಿ ಒಬ್ಬೊಬ್ರಿಗೆ ಒಂದೊಂದು ರೇಟ್ ಇರುತ್ತೆ. ಬನ್ನಿ ರೂಮ್ನ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ಇದೆ. ಬೇರೆ ಕಡೆ ಎಲ್ಲೆಲ್ಲೋ ಹುಡ್ಕೋಬೋದು, ಸುಮ್ಮನೆ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ. ಇದನ್ನೇನು ಫಸ್ಟೇ ಬುಕ್ ಬಂದಿಲ್ಲ, ಇಲ್ಲೇ ಬರ್ತಾ ಆನ್ಲೈನಲ್ಲಿ ನೋಡ್ಕೊಂಡು ಬಂದ್ವಿ. ಹೆಂಗೋ ಸಿಕ್ತು. ರೂಮ್ ತೋರಿಸ್ತೀನಿ ಬನ್ನಿ. ಮಜಾ, ಫುಲ್ ಜಾಲಿ ಜಾಲಿ ರೂಮಲ್ಲಿ. ನೋಡ, ಗೌರ್ಮೆಂಟ್ ಕಡೆಯಿಂದ ಬಂದಿರೋ ರೂಮ್ ಇದೆ. ಗಣೇಶ್ ನಿಂತಿದ್ದಕ್ಕೆ ಆಯಿತು, ಇಲ್ಲ ಅಂದಿದ್ರೆ ಅಷ್ಟೇ ಕತೆ. ಇದೇ ರೂಮ್ಗೆ ಟಿ ವಿ ಬೇಕಾ? ಟಿ ವಿ ಐತೆ. ಎ ಸಿ ಬೇಕಾ? ಎ ಸಿ. ವೆರಿ ಇಂಪಾರ್ಟೆಂಟ್, ಶಾಂಪೂ ಸೋಪ್ ಇದೆ. ಹೌದಾ? ಹಾಂ, ಅಲ್ಲಿ ಐತೆ ನೋಡು. ಮಚ್ಚ ಏರ್ಟೆಲ್ ಇದೈತೆ ಮಚ್ಚ. ಹೌದಾ? ಸಂಡೇ ಇರ್ತಾರದು ಮಚ್ಚ. ಆರಾಮಾಗಿ ಬಿಗ್ ಬಾಸ್ ನೋಡ್ಬೋದು ಇವತ್ತು. ಎ ಸಿ ಆನ್ ಮಾಡಿ ಫಸ್ಟು. ಒಂದು ಫ್ಯಾನ್ ಹಾಕೊಂಡು ಕೂತಿದ್ಯಾ? ಫ್ಯಾನ್ ಆಫ್ ಮಾಡು ಮಚ್ಚ. ಎ ಸಿ ಹಾಕಿದ್ದೆ ಮಚ್ಚ. ಈ ವರ್ತ್ ಮಚ್ಚ 2,000 ರೂಪಾಯಿ. ಮೋಸ ಇಲ್ಲ. ಇದ್ದಿದ್ದು ಬೆಸ್ಟ್ ರೂಮ್ ಇದೆ. ವ್ಯೂ ಎಲ್ಲ ಇಲ್ಲಿ ಸಿಕ್ಕಲ್ಲ ಬಿಡು. ಎಲ್ಲ ಬೆಸ್ಟೆಸ್ಟ್. ಇಲ್ಲಿ ಪರವಾಗಿಲ್ಲಪ್ಪ, ಮೋಸ ಇಲ್ಲ. ಗೌರ್ಮೆಂಟು ಪಾಂಡಿಚೇರಿ ಕಂಪೇರ್ ಮಾಡಿದ್ರೆ ಇದು ಪರವಾಗಿಲ್ಲಪ್ಪ. ಪಾಂಡಿಚೇರಿ ಜೋರಾಣೆ ವರ್ಸ್ಟ್ ಆಗೋಯ್ತು ಸತಿ ಟ್ರಿಪ್ಪು. ನಾನು ನೋಡಿದೆ ಮಿರರ್. ಅಜ್ಜಿ LED ಎಲ್ಲ ಬ್ಲಿಂಕ್ ಮಿಣ್ಕು ಅಂತದೆ. ಮಚ್ಚ ಟಿ ವಿ ಹಾಕ ಮಚ್ಚಲ್ಲಿ ನೋಡಿ. 2 ದಿನ ಆಗೈತ್ಲಿ. ಈ ಮಚ್ಚ ಬಾಚಣಿಯ ಮಚ್ಚ. ಬಾಚಣಿಗೆ ಪೇಸ್ಟ್ ಸೋಪು ನೋಡ್ತಾ ಇದೀಯಾ ಮಚ್ಚ. ಹಾಗೆ ಎಷ್ಟು ಮಾತ್ರ ಪೇಸ್ಟ್ ಐತೆ. ಟಿ ವಿ ಬತ್ತಾಯ್ತು ಮಚ್ಚ. ಟಿ ವಿ ಬತ್ತಾಯ್ತು ಮಚ್ಚ. ಬಿಗ್ ಬಾಸ್ ಸಿಗ್ತೇನೆ ಮಚ್ಚ. ಓ ಗಣಿ, ಏನಕ್ಕಲ್ಲ ಬಂದಿದ್ದು ಇವಾಗ? ರಾಮೇಶ್ವರಂ ಟೆಂಪಲ್. ಹಾಂ. ನೋಡಿದ್ರು ಪ್ರದೀಪನ್ ಬ್ಲಾಗ್ ನೀವು ಮಾಡಿದ್ರಾ? ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪಾರ್ಕಿಂಗಲ್ಲಿ ಇದೆ ಪಾಪ. ನೋಡಿ, ಇದೇ ದೇವಸ್ಥಾನ. ನಾನೇ ತೋರಿಸ್ಬಿಡ್ತೀನಿ ಫಸ್ಟೇ. ದೇವಸ್ಥಾನ ನೋಡ್ಕೊಂಬಿಡಿ. ಇದೇನಾ? ಇದೆ. ಊಟಕ್ಕೆ ಅಂತ ಬಂದ್ವಿ. ಪಕ್ಕದಲ್ಲೇ ರೂಮ್ ಇರೋದು. ಸೊ ಎಂಟ್ರೆನ್ಸ್ ಅಲ್ಲ, ಇದು ಮೇನ್ ಎಂಟ್ರೆನ್ಸ್. ಕಾಣಿಸಲ್ಲ ಅನ್ಕೊತೀನಿ, ಗೊತ್ತಿಲ್ಲ. ಇದೆ ಏರಿಯಾ. ನಮಸ್ಕಾರ. ಟೈಮ್ ಬಂದು ಆಲ್ಮೋಸ್ಟ್ 3 ಗಂಟೆ. 4 ಗಂಟೆಗೆಲ್ಲ ಹೋಗಿ ದರ್ಶನಕ್ಕೆ ನಿಂತ್ಕೋಬೇಕಂತ 3 ಗಂಟೆಗೆ ರೆಡಿಯಾಗಿದ್ದೀವಿ. ಏನಕ್ಕಂದ್ರೆ ಆಲ್ಮೋಸ್ಟ್ ನಾನೆಲ್ಲ ಹೋಗಿ ಸಾಯಂಕಾಲ ಅದೇ ಕೆಲಸ ಎಲ್ಲ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದೀವಿ. ಎಲ್ಲೇನೇನು ಮಾಡಬೇಕು, ಫಸ್ಟ್ ಎಲ್ಲಿಗೆ ಹೋಗಬೇಕು, ಅದು ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಅಂತ. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಬೇಗ ದರ್ಶನ ಮಾಡಿಬಿಟ್ರೆ ಹೋಗ್ತಾ ಇನ್ನೊಂದು 2 ಜಾಗ ನೋಡ್ಬೋದು. ಇಲ್ಲಾಂದರೆ ಅದು ನೋಡೋಕ್ಕಾಗಲ್ಲ. ವಾ, ಎಲ್ಲಪ್ಪ ನೀರು ಬಾಟ್ಲು. ಸೊ ನೆಕ್ಸ್ಟು ಎಲ್ಲೆಲ್ಲಿ ಹೋಗ್ತೀನಿ ಅಂತ ಹಂಗೆ ಮುಂದಕ್ಕೆ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಸ್ವಲ್ಪ. ಇನ್ನೂ ನಿದ್ದೆ ಕಣ್ಣಂಗೆ ಇದೆ ಗುರು. ಮಲಗಿದೆ 12 ಗಂಟೆ, ಎದ್ದಿದ್ದೆ 2:30. ನಿದ್ದೆ ಇಲ್ಲ. ಮತ್ತೆ ಟ್ರಾವೆಲ್ ಮಾಡಬೇಕು. ಊರಿಗೆ 600 ಕಿಲೋಮೀಟರ್. ನೋಡೋಣ. ಲೈಟ್ ಹಾಕೊಳ್ಳಿಲ್ಲ, ಏನೋ ಕಾಣಿಸಲ್ಲ. ಸಮಯ 4:20. ಇಂಗ್ಲೀಷಲ್ಲಿ ಹೇಳಿದ್ರೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ.
ಇಂದ ದೇವರೇ ಕಾಪಾಡಪ್ಪ. ಹಂಗೋ ಹಿಂಗೋ ಸ್ಫಟಿಕ ದರ್ಶನ ಮುಗಿಸ್ಕೊಂಡು ಇವಾಗ ಇಲ್ಲಿ ಬಂದಿದ್ದೀವಿ. ಇಲ್ಲೇನೋ ಸ್ನಾನ ಮಾಡ್ಬೇಕಂತ. ಬಟ್ ಈ ಬೀಚಲ್ಲಿ ನೋಡೋ ಅಲ್ಲ, ಈ ಬೀಚಲ್ಲಿ ನೋಡೋ ಸ್ನಾನ ಮಾಡೋಕ್ಕೂ ಮನ್ಸು ಬರ್ತಾ ಇಲ್ಲ. ಬಟ್ಟೆ ಎತ್ಕೊಂಬೇಡ ಅನ್ನೋದು ತಲೆ ಕೆಡ್ತಾ ಆಯ್ತಿಲ್ಲ. ನೋಡಿ ಎಲ್ಲ ಇದೆ ಇದು. ಓ ಏನೇನಾಯ್ತು ಅಂತ ಈ ನೋಡು, ಡೌನ್ಲೋಡ್ ದ ರಾಮೇಶ್ವರಂ ಯಾರ್ ಆ್ಯಪ್. ನೀ ಎಲ್ಲ ಡೀಟೇಲ್ಸ್ ಅಲ್ಲೇ. ಲಿಂಗ ಇಲ್ಲಿರತ್ತ, ಚಿಕ್ಕಲಿಂಗ ಯಾವುದು? ಇಲ್ಲಿ ಮುಳುಗೋ ಸೀನ್ ಎಲ್ಲ ಇಲ್ಲ, ಮೈ ಮೇಲೆ ನೀರು ಹಾಕ್ಕೊಂಡು ಹೋಗೋದಷ್ಟೇ. ಈ ಬಟ್ಟೆನೂ ಒಗಿತಾವ್ರೆ, ಇಲ್ಲಿ ಮುಳುಗ್ತಾವ್ರೆ. ಈ ನೀರಾಗೋದು ಹೆಂಗೆ ಮುಳುಗ್ತಾವ್ರೆ ಗೊತ್ತಾಗ್ತಾ ಇಲ್ಲ ಮತ್ತೆ ನಂಗೆ. ಓಹೋ ಇಲ್ಲ ನೋಡಿ, ಇಲ್ಲ 4 ಜನ ಇದ್ದೀರಿ. ಸ್ನಾನ ಸುಮ್ಮನೆ ಮೇಲೆ ಬಾವಿ ಸ್ನಾನ. ಎಷ್ಟು ಸ್ನಾನ ಆಗಲ್ಲ, ಬೆಳಗ್ಗೆ ಇದ್ದಾಗಿಂದ ಸ್ನಾನನಲ್ಲಿ. ಇದೇ ಕ್ಲಾರಿಟಿ ನಾನು ಅಪ್ಲೋಡ್ ಮಾಡಿದಾಗ ಬಂದರೆ ಮಸ್ತಾಗಿರ್ತೈತೆ. ಅಲ್ಲ ನಜ್ಜೆ ಕ್ಲಾರಿಟಿ ಡೌನ್ ಆಗ್ತೈತೆ. ಹಾಂ ನೀನು ಮಾಡ್ಕೊಳ್ತೀಯಾ? ಮಚ್ಚ ನನ್ನ ಮೇಲೆ ಹಂಗೆ ಒಯ್ದು ಬಿಡು ಮಚ್ಚ ಸ್ವಲ್ಪ ನೀನು. ಅವ್ನು ನೋಡಿ ಒಂದು ಬೆಳ್ಳಾಗ್ಬಿಟ್ಟು ತಗೊಂಡು ಮಚ್ಚ ಅವನು. ಏಯ್ ಸಾಕಾ ಮಚ್ಚ, ನಂಗೂ ಎತ್ತಾಕ್ಬಿಡು ಮಚ್ಚ. ನೀನು ಹೆಂಗೆ ಹಾಕೋಣ ಹಂಗೆ ಹಾಕು ಅಷ್ಟೇ ಮಚ್ಚ, ಸಾಕು. ಏಯ್ ದುಮ್ಕಲ್, ಏಯ್ ಪುಣ್ಯ ತೀರ್ಥ ಅಂತ ಸಾಕ್ಬಿಡು, ಆಗೋಯ್ತು ನನಗೆ. ಸೂರ್ಯ ನೋಡ್ಕೊಂಡು ಓಂಕಾನಂದ ನೀರ್ ಬಿಡು, ಸೂರ್ಯಾಭಿಷೇಕ ಮಾಡೋ. ಕೈ ಮುಗಿ ಆ ಕಡೆಗೆ. ಇವಾಗಲೇ ಆ ಸೀನ್ಗಿನೆಲ್ಲ ಅಂತ ಅವೆಲ್ಲ ಫೋಟೋ ಗಿಟೆಲ್ಲ ಬೇಡ ನಮ್ಗೆ. ಏಯ್ ಎತ್ತಾಕ ಹೋಗೋಣ. ಅದೇನೊಂದು ಅಂತ ಯಾವ್ದು ಮಚ್ಚ? ಕವರ SR ಬಾಯ್ ವರ್ಕ್ಸ್. ಸರ್ ಬಾಯ್ ಅವರು ಮಚ್ಚ ಬೇಕಾದೆಲ್ಲ ನಿಂಕ ಬಿಡ್ತೀನಿ. ಇನ್ನೇನಮ್ಮ ನನಗೆ ಬಿಡೋಬೇಕು ಹೊರಗಡೆ. ನಿಜ ಹಾಳು ಮಾಡೋಕ್ಕಾರ ಮಚ್ಚ ನೀರು. ಏನು ಈ ಲೆವೆಲ್ ಗಾಳ ಇದು ಡ್ರೈನೇಜ್ ಫುಲ್ ಕಚಡನೇ ಮಚ್ಚ. ಇದನ್ನ ಅದು ಹೆಂಗೆ ಮಚ್ಚ ಪವಿತ್ರ ಸ್ನಾನ ಮಾಡ್ರಿ. ಅಲ್ಲೇ ಶ್ರೀರಾಮದ ಮನೆಯಲ್ಲಿ ಹಾಕ್ತಾರ 12 ಜ್ಯೋತಿರ್ಲಿಂಗ ಒಂದು, ಅದು ಆಮೇಲೆ ಮಾಡಬೇಕು. ಸ್ಪೆಷಲ್ ಏನಣ್ಣ ಅಂದರೆ ಇವಾಗ ಈ ಜಾಗದ ಇದು ರಾಮವರು ಲಂಕೆಗೆ ಹೋಗಿ ರಾವಣ ಸಂಹಾರ ಮಾಡ್ತಾರೆ. ರಾಮವ್ರಿಗೂ ಬ್ರಹ್ಮಗತಿ ದೋಷ ಬಂದಿದೆ. ಆ ದೋಷ ನಿವೃತ್ತಿಗೆ ಇಲ್ಲಿ ಪೂಜೆ ಮಾಡ್ತಾರೆ. ಸ್ಫಟಿಕಲಿಂಗ ಅನ್ನೋದೇನು? ಅದು ಶಂಕರಾಚಾರ್ಯ, ಆದಿ ಶಂಕರಾಚಾರ್ಯ ಕೊಡ್ತಾರೆ ದೇವಸ್ಥಾನ. ಆದಿ ಶಂಕರಾಚಾರ್ಯರು ಕೊಟ್ಟಿದ್ದಾರೆ. ಅದು ಬರೀ ದಿನಕ್ಕೆ 1 ಅವರ್ ಅಷ್ಟೇ ಮಾಂಗ. ಅದ್ರ ಹಿಂದ್ಗಡೆನೇ ದೇವ್ರು ಇರೋದಾ? ಒಂದು ಸ್ಫಟಿಕಲಿಂಗ ಇರ್ತೀವಿ. ಹಾಂ, ಬ್ಯಾಕ್ ಸೈಡ್ ದೇವ್ರ ಸ್ಕ್ರೀನ್ ಹಾಕ್ತಾರ. ಹಾಂ ಸ್ಕ್ರೀನ್ ಇತ್ತು. ಓಕೆ. ಆಂಜನೇಯ ತಂದಿರೋದು ಒಂದು ಲಿಂಗ, ಮತ್ತೆ ಆಂಜನೇಯ 2 ಶಿವಲಿಂಗ ತಂದಿದೆ. 2 ಶಿವಲಿಂಗ. ಆಮೇಲೆ ಒಂದು ಶ್ರೀರಾಮದ ಮನೆಯಲ್ಲಿ ನಾವು ಹಾಕ್ತಾರೆ. ಮೊತ್ತ 3 ಶಿವಲಿಂಗ ಅದನ್ನ ಇಲ್ಲಿ ಮಾಡ್ತಾರೆ. ಅದು 3 ಇರುತ್ತೆ ಅಲ್ಲಿ ಒಳಗಡೆ ಇರ್ತೀವಿ. ಹಂಗಂದ್ರೆ ಇದು ಬೇರೆ ಲಿಂಗ. ಮತ್ತೆ ನಾವು ಸ್ಟೋರಿ ಉಲ್ಟಾ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದು ಯಾರೋ ಕೊಟ್ಟಿರೋದು ಸ್ಫಟಿಕಲಿಂಗ. ಆ ಕೇದಾರ್ನಾಥ್ ಅಲ್ಲಿ ಇದೈತಲ್ಲ ಅದ? ಆದಿ ಶಂಕರಾಚಾರ್ಯರು ಕೊಟ್ಟಿರೋದು. ಓಕೆ. ಮೈಸೂರಾ? ಏಯ್ ಕೇದಾರ್ನಾಥ್ ಕರ್ನಾಟಕ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಕೇದಾರ್ನಾಥ್ ಹೋಗ್ಬಿಟ್ಟಿದ್ದಾರೆ. ಶಂಕರಾಚಾರ್ಯ ಕಾಂಚೀಪುರಂ. ಕಾಂಚೀಪುರಂ. ಅವ್ರದ್ದು ಸ್ಟ್ಯಾಚ್ಯೂ ಶ್ರೀರಂಗಪಟ್ಟಣದಿಂದ ತಂದಿರೋದಲ್ಲ ಅಣ್ಣ ಇದು ಲಿಂಗ?
ಶ್ರೀರಂಗಪಟ್ಟಣ ಕಾಶಿಲಂದು ಇನ್ನೂ ಸರಿಯಾಗಿದೆ ಶ್ರೀರಂಗಪಟ್ಟಣ. ಬಾಯಿಗೆ ಒಂದು ಲೋಟ ಸಕ್ಕರೆ ಹಾಕ. ಒಳ್ಳೆ ಸೈಕು ಅಣ್ಣ. ಇವಾಗ ಎಲ್ಲ ನೀರು ಒಟ್ಟಿಗೆ ಹಾಕೋದಾ ಅಥವಾ ಸಪ್ರೇಟಾ? ಎಲ್ಲ ತಿರುಗಿ 2 ಸರಿ ದರ್ಶನ ಆಯ್ತು ಇವತ್ತಿಗೆ. ಪಟಿಕಮಣಿ ದರ್ಶನ, ರಾಮನಾಥ ಸ್ವಾಮಿ ದರ್ಶನ ಒಂದು. ಕೊಡೋ ತಕ್ಷಣ